ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಸುತ್ತಮುತ್ತ ನೋಡ್ರೆ ಗೊತ್ತಾಗುತ್ತೆ. ನಾನು ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ ಸೇಫಾಗಿ. ಸೊ ಇನ್ನೂ ಒಂದು ತಿಂಗಳು ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ. ಸೊ ಇವತ್ತಿಂದ ನೀವು ನನ್ನ ವ್ಲಾಗಲ್ಲಿ ಡೈಲಿ ನೋಡ್ತಾ ಇರ್ಬೋದು. ಜಾಸ್ತಿ ವ್ಲಾಗ್ ಬರ್ತಾ ಇರುತ್ತೆ. ನಾನು ಏನೇನೆಲ್ಲ ನೋಡ್ತೀನಿ ಮಾಡ್ತೀನಿ ಎಲ್ಲದನ್ನು ಕಂಟೆಂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ವೆದರ್ ಅಂತೂ ತುಂಬ ಇಷ್ಟ ಆಗ್ತಿದೆ. ಬಿಕಾಸ್ ಇವತ್ತೆಲ್ಲ ಮಳೆ ಬಂತು. ಮಳೆಗೆ ಎದ್ಬಿಟ್ಟೆ ನಾನು, ಅಷ್ಟು ಜೋರಾಗಿ ಮಳೆ ಬಂದಿದೆ. ಸೊ ತಂಪು ಅನ್ನಿಸ್ತಿದೆ, ತುಂಬ ಚೆನ್ನಾಗಿದೆ ವೆದರು. ನೋಡೋಣ ಏನೇನೆಲ್ಲ ಚೇಂಜಸ್ ಇದೆ ಬ್ಯಾಂಗ್ಳೂರಲ್ಲಿ, ಒಂದು ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ ನೋಡೋಣ. ಸ್ವಲ್ಪ ತಿನ್ನೋದನ್ನೆಲ್ಲ ಏನೂ ಅಷ್ಟೊಂದು ಕ್ರೇವಿಂಗ್ಸ್ ಆಗ್ತಾಯಿಲ್ಲ ಇಲ್ಲಿ ಬಂದಮೇಲೆ. ಬಟ್ ನೋಡೋಣ, ಎಲ್ಲ ಬರ್ಕೊಂಡಿದ್ದೀನಿ, ಎಲ್ಲನೂ ಒಂದೊಂದೇ ಲಿಸ್ಟ್ನ ತಿನ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೆಟ್ ಡೂಯಿಂಗ್. ಇವತ್ತು ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಆ್ಯಂಡ್ ದೆನ್ ತಿನ್ನೋಣ ಏನಾದರೂ ಜಂಕ್, ವಡಾಪಾವ್, ಪಾವ್ ಭಾಜಿ ಎಲ್ಲ ತಿನ್ನೋದಿದೆ. ಸ್ಲೋ ಆಗಿ ಒಂದೊಂದೇ ತಿನ್ಕೊಂಡು ಹೋಗೋಣ ಅಂತಿದ್ದೀನಿ. ಸೊ ಜಾಸ್ತಿ ಮಾತಾಡಿದ್ದಾಯಿತು, ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮುಲ್ಬಾಗಲ್ ದೋಸೆ ಕಾರ್ನರ್ಗೆ ಬಂದಿದ್ದೀನಿ. ಇದು ಮಾಧವನ್ ಪಾರ್ಕ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮುಲ್ಬಾಗಲ್ ದೋಸೆ ಕಾರ್ನರ್ ಹತ್ರ. ಸೊ ಫಸ್ಟು ಜರ್ಮನಿಯಿಂದ ಬಂದಿದ ತಕ್ಷಣ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು. ಏರ್ಪೋರ್ಟಲ್ಲಿ ತಿನ್ನೋಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಕಮ್ಮಿ ಇತ್ತು ನನಗೆ. ಸೊ ಫಸ್ಟ್ ಬಂದು ತಿಂತಾ ಇರೋದೇ ದೋಸೆ. ಅಫ್ಕೋರ್ಸ್ ದೋಸೆ ಬಹಳ ಇಷ್ಟ ನನಗೆ, ಫೇವ್ರೆಟ್. ಸೊ ದೋಸೆ ಆರ್ಡರ್ ಮಾಡಿದ್ದೀನಿ. ಲೆಟ್ಸಿ ಹೇಗಿರುತ್ತೆ ಟೇಸ್ಟ್ ಅಂತ. ದೋಸೆ ಆ್ಯಂಡ್ ಇಡ್ಲಿ ವಡ ಮಾಡಿದ್ದೀನಿ, ಆಲ್ ಟೈಮ್ ಫೇವ್ರೆಟ್. ಲೆಟ್ಸಿ. ಸೊ ಇಡ್ಲಿ ವಡ ಆರ್ಡರ್ ಮಾಡಿದ್ದೆ, ನೋಡೋಣ ಹೇಳಿದೆ ಟೇಸ್ಟ್ ಅಂತ. ಒತ್ತೊಂಟಿಗಾಗಿದೆ. ಸಾಂಬಾರು ಮಾತ್ರ ಸಖತ್ತಾಗಿದೆ. ಟೇಸ್ಟ್ ವೈಸ್ ಇಟ್ಸ್ ಗುಡ್. ಜರ್ಮನಿಲಿ ಒಂದು ವಡೆ 800 ರೂಪಾಯಿ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೂ ಇನ್ನೂ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ಸೂನ್ ಐ ವಿಲ್ ಟ್ರೈ ಟು ಪೋಸ್ಟ್. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. ಇಡ್ಲಿ ವಡೆ ಎಲ್ಲ 800 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ದೋಸೆ ಬಂದುಬಿಟ್ಟು 1200 ರೂಪಾಯಿ ಇರುತ್ತೆ ಜರ್ಮನಿಲಿ. ಸಸ್ತಾ ಆ್ಯಂಡ್ ಟೇಸ್ಟಿ ನಮ್ಮ ಇಂಡಿಯಾನೇ. ಈ ಟೇಸ್ಟ್ ನಮಗೆ ಸಿಗೋಲ್ಲ, ಅಲ್ಲಿ ಎಲ್ಲೂ ಸಿಗೋಲ್ಲ. ಎಷ್ಟೇ ದುಡ್ಡು ಕೊಟ್ಟರು ಸಿಗೋಲ್ಲ ಜರ್ಮನಿಲಿ. ಇಡ್ಲಿ ಟೇಸ್ಟ್ ನಾನು ಯೂಶ್ವಲಿ ಎಲ್ಲೂ ಕೂಡ ಸಾಂಬಾರನ್ನ ಕುಡಿಯೋಲ್ಲ. ಬಟ್ ಇಲ್ಲಿ ಸಾಂಬಾರು ಎಷ್ಟು ಅಥೆಂಟಿಕ್ಕಾಗಿ ಮಾಡಿದ್ದಾರೆ ಅಂದರೆ ಹಾಗೆ ಕುಡಿತಾ ಇದ್ದೀನಿ. ಜರ್ಮನಿಯಿಂದ ಈಗಷ್ಟೇ ಇಲ್ಲಿ ಬಂದು ಟೇಸ್ಟ್ ಮಾಡ್ತಿರೋದಕ್ಕೆ ಹಿಂಗೆ ಅನ್ನಿಸ್ತಾ ಇದೆಯಾ, ನಾನು ಟೇಸ್ಟ್ ಬಟ್ ಗೊತ್ತಿಲ್ಲ. ಹಂಗೆ ಅನ್ನಿಸ್ತಿದೆ, ಇಲ್ಲ ನಿಜವಾಗ್ಲೂ ರುಚಿಯಾಗಿ ಇಲ್ಲಿ ಸಿಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಟೇಸ್ಟ್ ವೈಸ್ ಇಟ್ಸ್ ಟೂ ಗುಡ್. ಇಟ್ಸ್ ಟೂ ಗುಡ್. ಮಸಾಲ ದೋಸೆ ಟೈಮ್ ಫೇವ್ರೆಟ್. ನನಗೆ ಆ್ಯಕ್ಚುಲಿ ಅದು ಒಳಗಡೆದು ಸೈಡಿಗೆ ಇಟ್ಬಿಟ್ಟು ತಿನ್ಬೇಕು ಅನಿಸುತ್ತೆ. ಬಿಕಾಸ್ ದೋಸೆ ಎಲ್ಲಿ ಮೆತ್ತಗಾಗ್ಬಿಡುತ್ತೋ ಅಂತ ಹಂಗಿರ್ತೀನಿ. ಹೆಚ್ಚಿ ಹೇಗಿದೆ ಅಂತ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಒಂದು ರೆಡ್ ಆ್ಯಂಡ್ ಇನ್ನೊಂದು ಕಾಯಿ ಚಟ್ನಿ. ತುಂಬ ಚೆನ್ನಾಗಿದೆ. ತುಪ್ಪ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಜಾಸ್ತಿ ಹಾಕಿದ್ದಾರೆ, ಫ್ಲೇವರು ಚೆನ್ನಾಗಿ ಬರ್ತದೆ. ಇಟ್ಸ್
ಸ್ಟೂಲ್. ಮುಳ್ಬಾಗಲ್ ದೋಸೆ ಅಂತ ಇದು ಹೆಸರಿಟ್ಟಿದ್ದಾರೆ, ಬಟ್ ಮಸಾಲೆ ದೋಸೆನೇ. ಗುಡ್ ವರ್ತ್ ದ ಪ್ರೈಸ್, ಚೆನ್ನಾಗಿದೆ. ಸೊ ದೋಸೆ ನಮಗೆ 100 ರೂಪಾಯಿ ಬಿತ್ತು. ಇಡ್ಲಿ ಒಂದು 30 ಇದೆ, ಒಂದು 30. ವಡ ಬಂದುಬಿಟ್ಟು 45 ಆ ಥರ ಇದೆ ಒಂದೊಂದು. ಗೊತ್ತಿಲ್ಲ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಹೊರಗಡೆನೂ ಅಥವಾ ಇಲ್ಲಿ ಈ ಥರನ ಅಂತ, ಬಟ್ ಟೇಸ್ಟ್ ವೈಸ್ ಇತ್ತು. ಪ್ರೈಸ್ ನನಗೆ ಗೊತ್ತಿಲ್ಲ, ಏನಾದರೂ ಈ ಒಂದು ವರ್ಷದಲ್ಲಿ ಏನಾದರೂ ಜಾಸ್ತಿ ಮಾಡಿದಾರ ಅಂತ ಹೊರಗಡೆ ಎಲ್ಲ. ಬಟ್ ಇಲ್ಲಿ ದೋಸೆ ಬಂದುಬಿಟ್ಟು ಒಂದು 100 ಇದೆ, ಇಡ್ಲಿ 30, ಡಬಲ್ 2 ಇಡ್ಲಿಗೆ 50 ಇದೆ, ಸಿಂಗಲ್ ಇಡ್ಲಿ 30 ಇದೆ. ಟೇಸ್ಟ್ ವೈಸ್ ಇಟ್ಸ್ಕೊಳ್ತೀವಿ. ನನಗೆ ಬ್ಯಾಂಗ್ಳೂರಲ್ಲಿ ತಾಜಾ ತಿಂಡಿಗೆ ಹೋಗ್ಬೇಕಂತ ಫಸ್ಟ್ ಪ್ರಿಫರೆನ್ಸ್ ಇದ್ದಿತ್ತು. ಬಟ್ ಇಲ್ಲಿ ಯಾವುದೋ ಕೆಲಸಕ್ಕೋಸ್ಕರ ಬಂದ್ವಿ, ಸೊ ಫಸ್ಟ್ ತಿಂದುಬಿಡೋಣ ಅಂತ ಬಂದ್ವಿ. ತಾಜಾ ತಿಂಡಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಸೊ ತಿಂದುಬಿಟ್ಟು ಆಮೇಲೆ ಸಿಗೋಣ. ಸೊ ನಾವು ಬಂದಿದ್ದು ಜಾಸ್ ಅಲುಕಾಸ್ ಜ್ಯುವೆಲ್ರಿ ಶಾಪಿಂಗಿಗೆ. ಇಲ್ಲಿ ನಮಗೆ ಬ್ರೈಡಲ್ ಸೆಟ್ ಆಗಿರ್ಬೋದು ಮತ್ತು ಬ್ರೇಸ್ಲೆಟ್ ಇದನ್ನೆಲ್ಲ ಸ್ವಲ್ಪ ನೋಡೋಣ ಅಂತ ಬಂದ್ವಿ. ಸೊ ಬ್ರೈಡಲ್ ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ದಿಸ್ ವಾಸ್ ಅಪ್ರಾಕ್ಸಿಮೇಟ್ಲಿ 60 ಗ್ರಾಮ್ 65 ಗ್ರಾಮ್ ಇತ್ತು. ಸೊ ಇಟ್ ವಾಸ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಸ್ಟನಿಂಗ್. ಇಷ್ಟ ಆಯಿತು ನನಗೆ ತುಂಬ. ದೆನ್ ನಮಗೆ ಡಾಬ್ ಸೆಟ್ಟು 100 ಗ್ರಾಮ್ ಇತ್ತು ಇದು. ಸೊ ಇದು ಕೂಡ ಲೈಟ್ ವೆಯ್ಟಲ್ಲಿ ಚೆನ್ನಾಗಿ ಸಿಗುತ್ತೆ ಜಾಸ್ ಅಲುಕಾಸಲ್ಲಿ. ಸೊ ಅದೊಂದು ನಂಗೆ ಇಷ್ಟ ಆಯಿತು. ನಂತರ ನಾವು ಸ್ವಲ್ಪ ನಮಗೆ ಗೋಲ್ಡ್ ಬ್ರೇಸ್ಲೆಟ್ಸ್ ಕೂಡ ತೊಗೋಬೇಕಿತ್ತು. ಸೊ ಗೋಲ್ಡ್ ಬ್ರೇಸ್ಲೆಟ್ ಸೆಕ್ಷನ್ಗೆ ಬಂದ್ವಿ. ನನ್ನ ಕೈ ತುಂಬ ಸಣ್ಣದ್ದು, ಸೊ ಹಾಗೂ ಹಿಂಗೂ ನನಗೆ ರೆಡಿಮೇಡಲ್ಲಿ ಸಿಕ್ತು. ಸೊ ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ನಂತರ ನಾವು ಸಿಲ್ವರ್ ಶಾಪಿಂಗ್ ಹೋದ್ವಿ. ಸಿಲ್ವರಲ್ಲಿ ಲೈಕ್ ನಮ್ಮ ಫ್ರೆಂಡ್ ಅವ್ರ ಪಾಪುಗೆ ಟ್ವಿನ್ಸ್ ಇದ್ದರು, ಸೊ ಅವ್ರಿಗೊಂದು ಸ್ವಲ್ಪ ಬ್ರೇಸ್ಲೆಟ್ ತೊಗೊಂಡ್ವಿ. ನಂತರ ನನ್ನ ಫ್ರೆಂಡ್ ಅವ್ರ ಮದುವೆನೂ ಇತ್ತು, ಸೊ ಅವ್ರಿಗೂ ಒಂದು ಏನಾದರೂ ನೋಡೋಣ ಅಂತ ನೋಡ್ತಾ ಬಂದ್ವಿ. ಸೊ ಅವ್ರಿಗೂ ಯಾವುದೋ ವಿಗ್ರಹ ತೊಗೊಂಡ್ವಿ. ನಮಗೆ ಬೇರೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಲಕ್ಷ್ಮೀ ವಿಗ್ರಹನ ನಾವು ಸೆಲೆಕ್ಟ್ ಮಾಡಿದ್ದು ಫೈನಲಾಗಿ. ಆ್ಯಂಡ್ ದೆನ್ ಇಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಟು ಬಿ ಫ್ರ್ಯಾಂಕ್, ಬಟ್ ಓವರಾಲ್ ಇಟ್ ವಾಸ್ ಗುಡ್. ಮತ್ತು ನನಗೆ ಜರ್ಮನಿಲಿ ಪೂಜೆ ಮಾಡಲಿಕ್ಕೆ ನಾನು ಒಂದು ದೀಪ ಸೆಟ್ನ ತೊಗೊಂಡೆ. ದಿಸ್ ವಾಸ್ ಗುಡ್. ಸೊ ಇದೊಂದು ಚಿಕ್ಕದೊಂದು ತೊಗೊಂಡೆ ನಾನು. ಸೊ ಗೋಲ್ಡ್ ಶಾಪಿಂಗ್ ಆಯಿತು. ಇವಾಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಹೋಗಬೇಕು, ಬಿಕಾಸ್ ಜಾಸ್ತಿ ಬಟ್ಟೆ ತೊಗೊಂಡು ಬಂದಿಲ್ಲ ಜರ್ಮನಿಯಿಂದ. ಟೈಮ್ ಆಗ್ತಾಯಿದೆ ಅಪ್ರಾಕ್ಸಿಮೇಟ್ಲಿ ಇವಾಗ 8:30. ಸೊ ರಫ್ ಅಂತ ಬೇಗ ಹೋಗಿ ಅಟ್ಲೀಸ್ಟ್ ಒಂದು 2-3 ಜೊತೆನಾದರೂ ಬಟ್ಟೆ ತೊಗೊಬೇಕು ಸ್ವಲ್ಪ ದಿನಕ್ಕೆ. ಲೆಟ್ಸ್ ಗೋ. ಜಾಸ್ ಅಲುಕಾಸ್ ಕರೆಂಟ್ ರೇಟು 8560. ನೆಕ್ಸ್ಟ್ ನಾನು ತಡ ಮಾಡಿದೆ, ಝೂಡಿಯೋಗೆ ಹೊರಟೆ. ಬಿಕಾಸ್ ಝೂಡಿಯೋಲಿ ನನಗೆ ಎಕ್ಸೆಸ್ ಮತ್ತು ಸೈಜಸ್ ನನಗೆ ಅವೈಲೇಬಲ್ ಇರೋದ್ರಿಂದ, ನನ್ನ ಒಂದು ಫಿಟ್ಟಿಗೆ ಅವೈಲೇಬಲ್ ಇರೋದ್ರಿಂದ ನಾನು ತಡ ಮಾಡಿದೆ, ನಾನು ಝೂಡಿಯೋಗೆ ಹೊರಟೆ. ಆ್ಯಂಡ್ ನೀವು ನೋಡ್ಬೋದು ಕಲೆಕ್ಷನ್ಸ್ ಕೂಡ ನಾಟ್ ಬ್ಯಾಡ್, ಚೆನ್ನಾಗಿರೋದು ಸಿಕ್ತು. ಅರ್ಜೆಂಟಿಗೆ ಯಾವುದೋ ಒಂದು ನನಗೆ ಒಂದು ವಾರಕ್ಕಾಗಂಗೆ ತೊಗೊಳ್ಬೇಕಾಗಿತ್ತು. ಸೊ ಸ್ಟ್ರೈಟ್ ಅವೇ ನಾನು ಹೋಗಿದ್ದೆ ಝೂಡಿಯೋಗೆ. ಒಂದು ಸ್ವಲ್ಪ ಟಾಪ್ಸ್ ತೊಗೊಂಡೆ, ಒಂದು ಸ್ವಲ್ಪ ಸಮ್ಮರ್ ವೇರ್ ತೊಗೊಂಡೆ. ಸೊ ಕಲೆಕ್ಷನ್ ಇಸ್ ರಿಯಲಿ ಗುಡ್. ನನಗೆ ಝೂಡಿಯೋ ನಾನು ಜರ್ಮನಿಲೂ ಹಾಕ್ಕೊಳ್ತೀನಿ ಡೈಲಿ ವೇರು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೈಲಿ ವಾಶ್ ಮಾಡಿದ್ರೂ ಕೂಡ ಕಲರ್ ಫೇಡ್ ಆಗೋದಿಲ್ಲ, ಆಮೇಲೆ ಏನು ಬಬಲ್ಸ್ ಬರೋದಿಲ್ಲ. ಸೊ ನಂಗೆ ಅಲ್ಲಿ ಎನ್ವಿರಾನ್ಮೆಂಟ್ಗೂ ಸೂಟಬಲ್ ಆಗ್ತಾಯಿದೆ. ಸೊ ನಾನು ಝೂಡಿಯೋ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ನೋಡಿ ಬ್ರ್ಯಾಂಡೆಡ್ ಬ್ಯಾಗ್ಸ್ನೆಲ್ಲ ಎಷ್ಟು ಕಮ್ಮಿಲಿ ಇವರು ಇದನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಟಾಪ್ ಕೂಡ ಇಷ್ಟು ತೊಗೊಂಡೆ ನಾನು. ಈ ಟಾಪ್ ಕೂಡ ಸಮ್ಮರ್ ವೇರ್ ತುಂಬ ಚೆನ್ನಾಗಿತ್ತು. ಇದು ಕೂಡ ತೊಗೊಂಡೆ, ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಸೊ ಝೂಡಿಯೋ ಇಸ್ ಆಲ್ವೇಸ್ ಅ ಗುಡ್ ಆಪ್ಷನ್. ಸೊ ಫಟಾಫಟ್ ಅಂತ ಶಾಪಿಂಗ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಬೇಗನೆ ಬಿಡಬೇಕು ನೆಕ್ಸ್ಟ್ ಟೈಮಿಂದ ಶಾಪಿಂಗ್ ಮಾಡೋದಕ್ಕೆ. ಸ್ವಲ್ಪ ಅರ್ಲಿ ಲೈಕ್ ಏನಂತ ಮಿಡ್ ಆಫ್ಟರ್ನೂನೇ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಹಿಂಗೆ ಅರ್ಜೆಂಟಲ್ಲಿ ತೊಗೊಬೇಕಾಗುತ್ತೆ. ಎಷ್ಟೊಂದು ನಾನು ಚೆಕ್ ಕೂಡ ಮಾಡಿಲ್ಲ, ಹಂಗೆ ತೊಗೊಂಡಿದ್ದೀನಿ.
ಸದ್ಯಕ್ಕೆ ಏನು ಬೇಕು ಒಂದು 2-3 ದಿನ ಹಾಕೊಳ್ಳೋಕೆ ಆಮೇಲೆ ನೀಟಾಗಿ ಬಂದು ಶಾಪಿಂಗ್ ಮಾಡಬೇಕು. ಸೊ ಇಷ್ಟ ಆಗಿತ್ತೆ ಫ್ರೆಂಡ್ಸ್ ಡೇ 1 ಇನ್ ಬ್ಯಾಂಗ್ಳೂರ್. ಸೊ ಮನೆಗೆ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು. ಯಪ್ಪ, ಒಂದು ವರ್ಷದಲ್ಲಿ ಏನು ಚೇಂಜಸ್ ಇದೆ ಅಂತ ಅನಿಸಿದ್ರೆ ಪ್ರೈಸಸ್ಸೇ ನನಗೆ ಭಯಂಕರ ಭಯ ಆಗಿಬಿಡ್ತು. ಅರ್ಜೆಂಟಲ್ಲಿ ಕೇಳ್ತಿದ್ವಿ ಅಥವಾ ನಮ್ಮನೆ ಅಮರ್ಸಿದ್ವೋ ಅಥವಾ ರೇಟ್ ಅಷ್ಟಿದೆಯಾ ಅಂತ ಗೊತ್ತಿಲ್ಲ. ಒಂದು ಪೀಸ್ ಪೈನಾಪಲ್ 150 ರೂಪಾಯಿ ಹೇಳಿದ್ರು. ಜರ್ಮನಿಲಿ ಕೂಡ ಅಷ್ಟಿಲ್ಲ ರೇಟು. ಆಮೇಲೆ ಇನ್ನೇನು ಜಾಸ್ತಿ ಅನಿಸ್ತು, ಮಾವಿನಕಾಯಿ ಎಲ್ಲ ಇವಾಗ ಸೀಸ್ನಲ್ ಫ್ರೂಟ್ಸ್ ಅಲ್ವಾ, ಅದಕ್ಕೆ ಜಾಸ್ತಿ ಏನೋ ಗೊತ್ತಿಲ್ಲ, ಎಲ್ಲ 200 ರೂಪಾಯಿ kg ಹೇಳಿದ್ರು. ಸೀಬೆಹಣ್ಣು ಮತ್ತು ಮಾವಿನಕಾಯಿ. ನಮ್ಮ ಊರಿಗೆ ಹೋದರೆ ತೋಟದಲ್ಲಿ ಚೆನ್ನಾಗಿ ಕಿತ್ಕೊಂಡು ಫ್ರೀಯಾಗಿ ತಿನ್ಕೊಂಡು ಬರ್ಬೋದು ಅಂತ ಸುಮ್ಮನೆ ಬಂದೆ. ನಾಳೆ ಹೆಂಗೂ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಅಲ್ಲೂ ಫಾರ್ಮ್ ಎಲ್ಲ ಇದೆ, ಫ್ರೀಯಾಗೇ ಸಿಗುತ್ತೆ. ಅಥವಾ ಊರ ಕಡೆ ಎಲ್ಲ ಸ್ವಲ್ಪ ಕಮ್ಮಿಲಿ ಸಿಗುತ್ತೆ. ಜಯನಗರಲ್ಲಿ ಸ್ವಲ್ಪ ಹೇಳೋಕ್ಕಾಗಲ್ಲ, ಯಾರಾಬರಿ ರೇಟ್ ಹೇಳಿದ್ರು ಏನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂದರೆ ಯುಗಾದಿ ಹಬ್ಬ ಈಗಷ್ಟೇ ಮುಗಿದಿರೋದ್ರಿಂದ ಸ್ವಲ್ಪ ಪ್ರೈಸಿ ಅಂತ ಅನ್ನಿಸ್ತು. ಮೇ ಬಿ ಅದು ಒಂದು ರೀಸನ್ ಆಗಿರುತ್ತೆ, ಅಥವಾ ಅಷ್ಟೇನ ರೇಟ್ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಆದರೂ ರೇಟ್ ನೋಡ್ಕೊಂಡು ಇರೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ತಿನ್ನಬೇಕು. ಮತ್ತು ಪೊಮೊಗ್ರೆನೇಟ್ ಮಾತ್ರ ಇನ್ನೂ ಕಾಸ್ಟ್ಲಿ ಅನಿಸ್ತು. ಇನ್ನೊಂದು ಫ್ರೂಟ್ ಬಂದ್ಬಿಟ್ಟು ಪೊಮೊಗ್ರೆನೇಟು. ಅಲ್ಲಿ ಜರ್ಮನಿಲಿ ನಮಗೆ ಸಿಕ್ಕಿದ್ರೂ ಕೂಡ ಥರ ಕಾಯಿ ಮತ್ತು ಕೊಳ್ತೋಗಿರುತ್ತೆ, ಚೆನ್ನಾಗಿರಲ್ಲ. ಸೊ 500 ರೂಪಾಯಿ ಎಲ್ಲ ಕೊಟ್ಟು ತಿಂತಿರ್ತೀವಿ. ಒಂದು ಹಣ್ಣು 200 ರೂಪಾಯಿ. ಸೊ ಇಲ್ಲಿ ಕೇಳ್ತೀವಿ 400 ರೂಪಾಯಿ ಹೇಳಿಬಿಟ್ರು. ಒಬ್ಬ ಒಂದು ವರ್ಷದಲ್ಲಿ ಏನು ಚೇಂಜಸ್ ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸೇ ನನಗೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ದು. ನಮ್ಮಮ್ಮ ಹೇಳ್ತಾಯಿದ್ರು ಇಲ್ಲೂ ಎಕ್ಸ್ಪೆನ್ಸಿವ್ ಇದೆ ಅಂತ. ಸುಮ್ಮನೆ ಇರಮ್ಮ ಅಂತ ನಾನು ಹೇಳ್ತಿದ್ದೆ, ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತ. ಬಟ್ ಫ್ರೂಟ್ಸು ಮೇ ಬಿ ಬಿಕಾಸ್ ಆಫ್ ಯುಗಾದಿ ಹಂಗೆ ಅನ್ನಿಸ್ತಿದೆ. ಇನ್ನೊಂದು ವಾರ ಆದಮೇಲೆ ನೋಡಬೇಕು. ನಿಮಗೂ ಇಷ್ಟೇ ರೇಟ್ ಇದೆಯಾ ನಿಮ್ಮ ಏರಿಯಾದಲ್ಲಿ, ನಮಗೆ ನೋಡಿ ಹೇಳಿ. ಅಥವಾ ಯುಗಾದಿ ಅನ್ನೋದಕ್ಕೋಸ್ಕರ ಇಷ್ಟು ರೇಟ್ ಇದೆಯಾ ಅಂತ ನೋಡಿ ಹೇಳಿ, ಅಥವಾ ಸೀಸ್ನಲ್ ಫ್ರೂಟ್ಸಾ ಅಂತ. ಸೊ ಇದಾಗಿತ್ತು ಇವತ್ತಿನ ನಂದು ಡೇ 1 ವ್ಲಾಗ್ ಇನ್ ಬ್ಯಾಂಗ್ಳೂರ್. ಮತ್ತೆ ಮುಂದಿನ ಇದಾಗಿತ್ತು ಇವತ್ತಿನ ನನ್ನ ಡೇ 1 ಬ್ಯಾಂಗ್ಳೂರಲ್ಲಿ ವ್ಲಾಗ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.